ಎಸ್ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಿನ್ನೆ ಮಂಡ್ಯದಲ್ಲಿ ಸುಮಲತಾ ಶಕ್ತಿ ಪ್ರದರ್ಶನ ನಡೆಸಿದಂತಹ ಹಿನ್ನೆಲೆಯಲ್ಲಿ ಸುಮಲತಾ ಸಮಾವೇಶದ ಬಗ್ಗೆ ಸಿಎಂ ಕುಮಾರಸ್ವಾಮಿ ಚರ್ಚೆಯನ್ನು ನಡೆಸಿದ್ದಾರೆ. ನಿನ್ನೆ ತಡರಾತ್ರಿ ದೇವೇಗೌಡರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಮಂಡ್ಯದಲ್ಲಿ ನಿನ್ನೆ ನಡೆದಂತಹ ಸುಮಲತಾರ ಶಕ್ತಿ ಪ್ರದರ್ಶನ ಬೆಂಬಲಿಗರ ಆ ಒಂದು ಆತ್ಮಾಭಿಮಾನ ಸಾಕಷ್ಟು ಚರ್ಚೆಗೆ ಈಗ ಹುಟ್ಟಾಕಿದೆ. ಕುಮಾರಸ್ವಾಮಿಯವರ ನಿದ್ದೆಗೆಡಿಸಿದೆ. ನಿನ್ನೆ ತಡರಾತ್ರಿ ದೇವೇಗೌಡರ ಜೊತೆ ಕುಮಾರಸ್ವಾಮಿ ಚರ್ಚೆಯನ್ನು ನಡೆಸಿದ್ದಾರೆ. ಮಂಡ್ಯದಿಂದ ನೇರವಾಗಿ HDD ನಿವಾಸಕ್ಕೆ ಆಗಮಿಸಿ ಮಾತುಕತೆಯನ್ನು ನಡೆಸಿದ್ದಾರೆ. ಮಂಡ್ಯದಲ್ಲಿ ಸೇರಿದಂತಹ ಜನಸ್ತೋಮದ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಇವತ್ತು ನಿಖಿಲ್ ನಾಮಪತ್ರ ಸಲ್ಲಿಕೆ ಬಗ್ಗೆ ಸಿದ್ಧತೆ ಬಗ್ಗೆ ಮಾತುಕತೆ ಕೂಡ ನಡೆದಿದೆ ಅನ್ನುವಂಥದ್ದು. HD ದೇವೇಗೌಡರ ಜೊತೆ ಸಿಎಂ ಕುಮಾರಸ್ವಾಮಿ ಚರ್ಚೆಯನ್ನು ನಡೆಸಿದ್ದಾರೆ. ಯಾಕೆಂದರೆ ಅದರ ಹಿಂದಿನ ದಿನ ಮಂಡ್ಯ ಜಿಲ್ಲೆಯಲ್ಲೇ ಉಳ್ಕೊಂಡಿದ್ರು. ಹಾಗೆಯೇ ಎಲ್ಲ 8 JDS ಶಾಸಕರಿದ್ದಾರೆ. ಅವರ ಜೊತೆಗೆ ಆ ಭಾಗದಲ್ಲಿ KR ಪೇಟೆ ಆಗಬಹುದು ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತಹ ಮಂಡ್ಯ ಭಾಗದಲ್ಲಿ ಇರುವಂತಹ ಎಲ್ಲ ಶಾಸಕರ ಜೊತೆ ಪದಾಧಿಕಾರಿಗಳ ಜೊತೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಜೊತೆ ಮಾತುಕತೆಯನ್ನು ನಡೆಸಿದರು. ಆದರೆ ನಿನ್ನೆ ಮಂಡ್ಯದಲ್ಲಿ 11 ಗಂಟೆಯ ಮೇಲೆ ನಡೆದಂತಹ ನಾಮಪತ್ರ ಸಲ್ಲಿಕೆ, ಅದರ ನಂತರ ರೋಡ್ ಶೋ, ಅದಾದ ಮೇಲೆ ಮಂಡ್ಯದ ಸಿಲ್ವರ್ ಜೂಬಿಲಿ ಪಾರ್ಕ್ನಲ್ಲಿ ನಡೆದಂತಹ ಬಹುದೊಡ್ಡ ಸಮಾವೇಶ, ಅಲ್ಲಿ ನೆರೆದಂತಹ ಜನಸ್ತೋಮ, ಇದರ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಬಹುತೇಕ ಯಾಕೆಂದರೆ ಆ ಒಂದು ಜನಸ್ತೋಮ ಎಲ್ಲವೂ ಕೂಡ ಮತಗಳಾಗಿ ಪರಿವರ್ತನೆ ಆದರೆ ಏನಾಗಬಹುದು ಅನ್ನುವಂತಹ ತಲೆನೋವು ಇದೀಗ ಮುಖ್ಯಮಂತ್ರಿ HD ಕುಮಾರಸ್ವಾಮಿಗೂ ಕೂಡ ಇದೆ. ಸೊ ಹಾಗಾಗಿ ವರಿಷ್ಠ HD ದೇವೇಗೌಡರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಮಂಡ್ಯದಿಂದ ನೇರವಾಗಿ HD ದೇವೇಗೌಡರ ನಿವಾಸಕ್ಕೆ ತೆರಳಿದ್ದಾರೆ. ಸೊ ನಿನ್ನೆ ನಡೆದಂತಹ ಕಾರ್ಯಕ್ರಮದ ಬಗ್ಗೆ ಮಾತುಕತೆಯನ್ನು ನಡೆಸಲಾಗಿದೆ. ಮುಂದೆ ನಾವು ರಣತಂತ್ರವನ್ನು ಹೇಗೆ ರೂಪಿಸಬೇಕು, ಯಾಕಂದರೆ ಇವತ್ತು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ, ಮಂಡ್ಯದ ಅಭ್ಯರ್ಥಿಯಾಗಿ JDS ಹಾಗೆ ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ. ಸೊ ಹಾಗಾಗಿ ಸೋಮವಾರ ಇನ್ನೂ ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಸೊ ಆವತ್ತು ಬಹುತೇಕ ನಿನ್ನೆ ನಡೆದಂತಹ ಏನು ಕಾರ್ಯಕ್ರಮ, ನಿನ್ನೆ ನಡೆದಂತಹ ಸಭೆ, ಹಾಗೆಯೇ ಆ ಜನಸ್ತೋಮವನ್ನು ಮೀರಿಸುವಂತಹ ಜನ ಬೆಂಬಲ ಇದಕ್ಕೆ ಸಿಗೋ ಹಾಗಿದ್ರೆ ಏನು ಮಾಡಬೇಕು? ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನು ರೂಪಿಸೋದಕ್ಕೆ HD ದೇವೇಗೌಡರ ಮನೆಗೆ ಬಂದಿದ್ದಾರೆ. ಮಂಡ್ಯದಿಂದ ನೇರವಾಗಿ ಕುಮಾರಸ್ವಾಮಿ HD ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ, ಚರ್ಚೆಯನ್ನು ನಡೆಸಿದ್ದಾರೆ. ನೋಡ್ತಾ ಇದ್ರಿ ಮಧ್ಯದ ದೃಶ್ಯಗಳಲ್ಲಿ ನಿನ್ನೆ ಸುಮಲತಾ ಅವರ ಶಕ್ತಿ ಪ್ರದರ್ಶನ ಹೇಗಿತ್ತು ಅಂತ. ಇಡೀ ಮಂಡ್ಯವೇ ಆ ಒಂದು ಶಕ್ತಿ ಪ್ರದರ್ಶನದಲ್ಲಿ ಅಭಿಮಾನಿಗಳು, ಬೆಂಬಲಿಗರು, ಎಲ್ಲ ಸಂಘಟನೆಯವರು, ಅಂಬಿ ಹುಟ್ಟೂರಿನಿಂದ ಕೂಡ ಎಲ್ಲ ಬಂದಂತಹ ಕಾರ್ಯಕರ್ತರಾಗಬಹುದು, ಅಭಿಮಾನಿಗಳಾಗಬಹುದು, ಎಲ್ಲರೂ ಕೂಡ ಅಂಬರೀಷ್ ಅವರಿಗೆ ಜೈಕಾರ ಹೇಳ್ತಾ ಇದ್ರು. ಜೊತೆಗೆ ಸುಮಕ್ಕ ಅಂದರೆ ಈ ಬಾರಿ ಗೆದ್ದರೆ ಅದು ಅಂಬರೀಷ್ ಗೆದ್ದ ಹಾಗೇನೆ ಅನ್ನುವಂಥ ಮಾತುಗಳು ಕೂಡ ಹೊರಗಡೆ ಬಂದು ಸ್ಯಾಂಡಲ್ವುಡ್ನ ಅನೇಕ ಸ್ಟಾರ್ಗಳು ಕೂಡ ಇದ್ದರು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಟಕ್ಕರ್ ಕೊಡೋ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಆರಂಭದಲ್ಲೇ ಅರ್ಥಕೊಂಡಂಥ ಕುಮಾರಸ್ವಾಮಿ ಇದೀಗ ಆ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ HD ದೇವೇಗೌಡರ ಜೊತೆ. ಸೊ ನೋಡ್ತಾ ಇದ್ದೀರಿ. ಸೊ ಮತ್ತೊಂದು ದೃಶ್ಯದಲ್ಲಿ HD ದೇವೇಗೌಡರ ಜೊತೆ ನಿನ್ನೆ CM ಚರ್ಚೆಯನ್ನು ನಡೆಸಿದ್ದಾರೆ. ಪದ್ಮನಾಭನಗರದ ನಿವಾಸಕ್ಕೆ ಬಂದು ತನ್ನ JDS ವರಿಷ್ಠರಿದ್ದಾರೆ, ಸೊ ಅವರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಇವತ್ತು ನಿಖಿಲ್ ನಾಮಪತ್ರ ಸಲ್ಲಿಕೆಯ ಸಾಂಕೇತಿಕ ಏನು ಘಟನೆ ನಡೀತಾ ಇದೆ. ಸೊ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಆ ಬಗ್ಗೆಯೂ ಕೂಡ ಅದರ ಸಿದ್ಧತೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ.